ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಭಾರತೀಯ ಸೇನೆ ತನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲು ಹೊರಟಿದೆ. ಅದು ಸಾಮಾನ್ಯ ಅಪ್ಗ್ರೇಡ್ ಅಲ್ಲ, ಇದು ಒಂದು ದೊಡ್ಡ ಲೀಪ್. ಹಾಗಾದರೆ ಏನು ಬದಲಾಗ್ತಿದೆ, ಯಾಕೆ ಬದಲಾಗ್ತಿದೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡೋಣ. ಭಾರತೀಯ ಸೇನೆ ಇವತ್ತು 2 ಹಳೆ ಆ್ಯಂಟಿ ಏರ್ಕ್ರಾಫ್ಟ್ ಗನ್ ಸಿಸ್ಟಮ್ಗಳನ್ನು ಬಳಸುತ್ತಿದೆ. ಒಂದು ಸೋವಿಯತ್ ಕಾಲದ ZU-23, ಇನ್ನೊಂದು ಸ್ವೀಡಿಷ್ ಮೂಲದ ಬೋಫೋರ್ಸ್ L-70. ಒಟ್ಟು ಸೇರಿ 2000ಕ್ಕೂ ಹೆಚ್ಚು ಇಂತಹ ಹಳೆಯ ಗನ್ಗಳು ಸೇನೆಯಲ್ಲಿ ಇವೆ. ಈ L-70 ಅಂತೂ ದಶಕಗಳಿಂದ ಭಾರತದ ಲೋ ಲೆವೆಲ್ ಏರ್ ಸ್ಪೇಸ್ ರಕ್ಷಣೆಯ ಬೆನ್ನೆಲುಬಾಗಿ ನಿಂತಿದೆ. ಆದರೆ ಸಮಸ್ಯೆ ಏನು ಅಂದರೆ ಇವು ಈಗಿನ ಬೆದರಿಕೆಗಳನ್ನು ತಡೆಯೋಕೆ ಸಾಕಾಗುತ್ತಿಲ್ಲ. ಯುದ್ಧ ಬದಲಾಗಿದೆ, ಆಕಾಶದ ಅಪಾಯ ಬದಲಾಗಿದೆ, ಹಾಗಾಗಿ ಗನ್ ಕೂಡ ಬದಲಾಗಲೇಬೇಕು. ಇದಕ್ಕೆ ಬದಲಿಯಾಗಿ ಬರ್ತಿರೋದು ಮುಂದಿನ ತಲೆಮಾರಿನ ನೆಕ್ಸ್ಟ್ ಜನರೇಷನ್ ಏರ್ ಡಿಫೆನ್ಸ್ ಗನ್ ಸಿಸ್ಟಮ್ ಅಂದರೆ ADGS. ಮೊದಲ ಹಂತದಲ್ಲಿ ಸರಿಸುಮಾರು 220 ಹೊಸ ಟೊವುಡ್ ಗನ್ ಪ್ಲಾಟ್ಫಾರ್ಮ್ಗಳನ್ನು ತರಿಸಿಕೊಳ್ಳಲು ಸೇನೆ ಯೋಜನೆ ಹಾಕಿಕೊಂಡಿದೆ. ಇದು ನೇರವಾಗಿ L-70ಯ ಜಾಗವನ್ನು ತುಂಬಲಿದೆ. ಮತ್ತು ಮಹತ್ವದ ಸಂಗತಿ ಏನು ಅಂದರೆ ಈ ಪ್ರೊಕ್ಯೂರ್ಮೆಂಟ್ ಭಾರತದ ಮೇಕ್ ಇನ್ ಇಂಡಿಯಾ ದಿಕ್ಕಿನಲ್ಲಿಯೇ ಸಾಗಲಿದೆ. ಸ್ವದೇಶಿ ರಕ್ಷಣಾ ಉತ್ಪಾದನೆಗೆ ಇದು ಇನ್ನೊಂದು ಗಟ್ಟಿ ಹೆಜ್ಜೆ. ಈ ಸಿಸ್ಟಮ್ ಈಗ ರಿಗರಸ್ ಟೆಸ್ಟಿಂಗ್ನ ಹಂತದಲ್ಲಿದೆ ಮತ್ತು ಮುಖ್ಯ ಎವ್ಯಾಲ್ಯೂಯೇಷನ್ಗಳು ಸುಮಾರು ಜುಲೈ 2020ರ ಆಸುಪಾಸಿನಲ್ಲಿ ನಡೆಯಲಿದೆ. ಈಗ ಯಾಕೆ ಈ ಬದಲಾವಣೆ ಇಷ್ಟು ಅರ್ಜೆಂಟ್ ಆಯಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಸಂಘರ್ಷಗಳನ್ನು ನೋಡಿದರೆ ಒಂದು ವಿಷಯವು ಸ್ಪಷ್ಟವಾಗಿ ಕಾಣುತ್ತದೆ. ಅಗ್ಗದ ಡ್ರೋನ್ಗಳು ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳು ಯುದ್ಧ ಭೂಮಿಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುತ್ತವೆ. 2025ರಲ್ಲಿ ಭಾರತ ಪಾಕಿಸ್ತಾನದ ಗಡಿ ಉದ್ವಿಗ್ನತೆ ಸಹ ಇದನ್ನು ಮತ್ತಷ್ಟು ಬಲವಾಗಿ ತೋರಿಸಿಕೊಟ್ಟಿದೆ. ಯೋಚನೆ ಮಾಡಿ, $20,000 ಬೆಲೆಯ ಒಂದು ಚಿಕ್ಕ ಕಾಮಿಕಾಜೆ ಡ್ರೋನನ್ನು ನಾಶ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮಿಸೈಲ್ಗಳನ್ನು ಉಡಾಯಿಸೋದು ಎಷ್ಟು ಪ್ರಾಕ್ಟಿಕಲ್. ಇದು ಯಾವುದೇ ದೇಶಕ್ಕೆ ಆರ್ಥಿಕವಾಗಿ ಒಳ್ಳೆಯದಲ್ಲ. ಹಾಗಾಗಿ ಈಗ ಮಿಲಿಟರಿ ಪ್ಲ್ಯಾನರ್ಸ್ ಮತ್ತು ಕೆನಾನ್ ಬೇಸ್ಡ್ ರಕ್ಷಣೆಯ ಕಡೆ ತಿರುಗುತ್ತಿದ್ದಾರೆ. ಇದು ಅಗ್ಗ, ಸುಸ್ಥಿರ ಮತ್ತು ಹೈ ವಾಲ್ಯೂಮ್ ಬೆದರಿಕೆಗಳನ್ನು ಎದುರಿಸೋಕೆ ಹೆಚ್ಚು ಪರಿಣಾಮಕಾರಿ. ಈಗ ADGS ಯಾಕೆ ಅಷ್ಟು ಸ್ಪೆಷಲ್ ಅನ್ನೋದನ್ನು ನೋಡೋಣ. ಇಲ್ಲಿ ಬರೀ ಗನ್ನಲ್ಲ, ಮಹತ್ವದ್ದು ಅಮ್ಯುನೇಷನ್ ಅಂದರೆ ಬಳಸೋ ಗುಂಡುಗಳು ಅಸಲಿ ಗೇಮ್ ಚೇಂಜರ್. ADGS 35 mm ಅಥವಾ 40 mmನ ಪ್ರೋಗ್ರಾಮೆಬಲ್ ಫ್ರಾಗ್ಮೆಂಟೇಷನ್ ರೌಂಡ್ಸ್ಗಳನ್ನು ಬಳಸಲಿದೆ. ಈ ಸ್ಮಾರ್ಟ್ ಗುಂಡುಗಳಲ್ಲಿ ಅತ್ಯಾಧುನಿಕ ಪ್ರೋಗ್ರಾಮೆಬಲ್ ಫ್ಯೂಸಸ್ ಇರುತ್ತವೆ. ಅಂದರೆ ಹೀಗೆ ಗುಂಡು ಹಾರಿ ಹೋಗ್ತಿರೋ ಹಂತದಲ್ಲಿ ಸಿಸ್ಟಮ್ ಲೆಕ್ಕ ಹಾಕುತ್ತದೆ ಯಾವ ಮಿಲಿಸೆಕೆಂಡ್ನಲ್ಲಿ ಸ್ಫೋಟ ಆಗಬೇಕು ಅಂತ. ಆ ಗುಂಡು ಟಾರ್ಗೆಟ್ ತಲುಪೋ ಮುನ್ನ ಅದರ ಎದುರಿಗೆ ಸ್ಫೋಟವಾಗಿ ಒಂದು ಭಾರೀ ಶಾರ್ಪ್ನರ್ಡ್ ಕ್ಲೌಡನ್ನು ಸೃಷ್ಟಿಸಿ ಡ್ರೋನ್ ಅಥವಾ ಮಿಸೈಲನ್ನು ನಾಶ ಮಾಡುತ್ತದೆ. ಈ ಏರ್ ಬರ್ಸ್ಟ್ ಕೆಪಬಿಲಿಟಿ ಇರೋ ಕಾರಣ ವೇಗವಾಗಿ ಹಾರಾಡೋ ಚಿಕ್ಕ ಗಾತ್ರದ ಟಾರ್ಗೆಟ್ಗಳನ್ನು ಕೂಡ ನಿಖರವಾಗಿ ನಾಶ ಮಾಡೋ ಸಾಮರ್ಥ್ಯ ಈ ಸಿಸ್ಟಮ್ಗೆ ಇದೆ. ಇದು ಹಳೆಯ ಏಮಿಂಗ್ ಟೆಕ್ನಿಕ್ಸ್ಗಿಂತ ಮಿಲಿಯನ್ ಪಟ್ಟು ಹೆಚ್ಚು ಪರಿಣಾಮಕಾರಿ. ಭಾರತದ ವಾಯು ರಕ್ಷಣೆಯ ಜಾಲ ಒಂದು ಲೇಯರ್ಡ್ ಆರ್ಕಿಟೆಕ್ಚರ್ನ ಮೇಲೆ ನಿಂತಿದೆ ಅಂತ ನಿಮಗೆ ಗೊತ್ತಿರಬಹುದು. ದೂರದ ಬೆದರಿಕೆಗಳನ್ನು S-400 ಟ್ರಯಂಫ್ ನಿಭಾಯಿಸುತ್ತದೆ. ಮಧ್ಯಮ ಅಂತರದ ರಕ್ಷಣೆಗೆ ನಮ್ಮ ಸ್ವದೇಶಿ ಆಕಾಶ್ ಮಿಸೈಲ್ ಇದೆ.
ಆದರೆ ಈ ಎರಡನ್ನೂ ದಾಟಿ ಒಂದು ಡ್ರೋನ್ ಅಥವಾ ಕ್ರೂಸ್ ಮಿಸೈಲ್ ಒಳಗೆ ಬಂದರೆ ಆ ಕ್ಷಣ ADGS ಕೆಲಸ ಮಾಡುತ್ತದೆ. ಇದು ಅಂತಿಮ ಹಾರ್ಡ್ ಕಿಲ್ ರಕ್ಷಣಾ ಗೋಡೆ. ನಮ್ಮ ಮಿಲಿಟರಿ ಬೇಸ್ಗಳು, ಸೇನಾ ಶಿಬಿರಗಳು ಮತ್ತು ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕಾಪಾಡೋ ಕೊನೆಯ ಭದ್ರಕೋಟೆ. ಇನ್ನೊಂದು ಮಹತ್ವದ ವಿಷಯ, ಈ ADGSಗಳನ್ನು ಪ್ರಾಜೆಕ್ಟ್ ಆಕಾಶ್ಟಿರ್ನಂತಹ ಆಟೋಮೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ನೆಟ್ವರ್ಕ್ಗೆ ನೇರ ಸಂಪರ್ಕಿಸಬಹುದು. ಮಾತ್ರವಲ್ಲದೆ ಈ ಗನ್ ಸಿಸ್ಟಮ್ಗಳಿಗೆ ತನ್ನದೇ ಆದ ಎಲೆಕ್ಟ್ರೋ ಆಪ್ಟಿಕಲ್ ಟ್ರ್ಯಾಕಿಂಗ್ ಸೆನ್ಸಾರ್ ಇವೆ. ಅಂದರೆ ಎಕ್ಸ್ಟರ್ನಲ್ ರೆಡಾರ್ ಇಲ್ಲದಿದ್ದರೂ ಎಲೆಕ್ಟ್ರಾನಿಕ್ ವಾರ್ಫೇರ್ ಮಾಡಿ ಸೆಂಟ್ರಲ್ ರೆಡಾರ್ಗಳನ್ನು ಜಾಮ್ ಮಾಡಿದರೂ ಈ ಸಿಸ್ಟಮ್ ಸ್ವತಂತ್ರವಾಗಿ ಶತ್ರುವಿನ ಟಾರ್ಗೆಟ್ ಪತ್ತೆ ಮಾಡಿ ಲಾಕ್ ಮಾಡಿ ಹೊಡೆದುರುಳಿಸೋ ಸಾಮರ್ಥ್ಯವನ್ನು ಹೊಂದಿದೆ. ಲೋ ಲೆವೆಲ್ ಲೈಟ್ ವೆಯ್ಟ್ ರೆಡಾರ್ LLR ನಿಂದ ಟಾರ್ಗೆಟ್ ಡೇಟಾ ಕೂಡ ಪಡೆದುಕೊಳ್ಳಬಲ್ಲದು. ಆದರೆ ಬಾಹ್ಯ ಸಹಾಯ ಇಲ್ಲದಿದ್ದರೂ ಇದು ಯುದ್ಧ ಮಾಡಬಲ್ಲದು. ಇದೇ ಇದರ ನಿಜವಾದ ತಾಕತ್ತು. ಗೆಳೆಯರೇ, ಭಾರತೀಯ ಸೇನೆ ಇವತ್ತಿನ ಡ್ರೋನ್ ಯುದ್ಧದ ಸವಾಲನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ಅದಕ್ಕೆ ತಕ್ಕ ಉತ್ತರವನ್ನು ಕಂಡುಕೊಳ್ಳುತ್ತಿದೆ. ADGS ಕೇವಲ ಒಂದು ಹೊಸ ಗನ್ ಅಲ್ಲ, ಇದು ಭವಿಷ್ಯದ ಯುದ್ಧ ಭೂಮಿಗೆ ನಮ್ಮ ಸಿದ್ಧತೆಯ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.